ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಮ್ಮ ಕೈ ಅಡುಗೆ. ಈ ವಿಡಿಯೋದಲ್ಲಿ ನಾನು 1 kg ಚಿಕನ್ ಇದ್ದರೆ ಸಾಕು, ಚಿಕನ್ ಗ್ರೇವಿ ಆ್ಯಂಡ್ ಚಿಕನ್ ಸಾಂಬಾರ್, ಅದು ಕೂಡ ಹೋಟೆಲ್ ಸ್ಟೈಲ್ನಲ್ಲಿ ಅಥವಾ ಮನೆ ಸ್ಟೈಲ್ನಲ್ಲಿ ಯಾವ ರೀತಿ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ 1 kg ಚಿಕನ್ನ ತೊಗೊಂಡಿದ್ದೀನಿ. ಈ ಚಿಕನ್ನ 2 ರಿಂದ 3 ಸಲ ತೊಳೆದಿಟ್ಟಿದ್ದೀನಿ. ಇಲ್ಲಿ ಮಸಾಲೆಗೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಕೊಬ್ಬರಿ, 1 ತೆಂಗಿನಕಾಯಿ ಇದೆ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ, 2 ಟೊಮೆಟೊ, ಪುದೀನ, ಕೊತ್ತಂಬರಿ ಸೊಪ್ಪನ್ನು ತೊಗೊಂಡು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಸಣ್ಣದಾಗಿ ಮಾಡಬೇಕು. ಇದರೊಳಗೆ ಆ್ಯಡ್ ಮಾಡಿಬಿಟ್ಟು ಈಗ ಸಣ್ಣ ಮಾಡ್ತಾ ಇದ್ದೀನಿ. ಈಗ ನೋಡಿ ಇದು ಸಣ್ಣದಾಗಿದೆ, ತುಂಬಾ ಸಣ್ಣದಾಗಿರಬೇಕು. ಇದು ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಒಂದು ಬೌಲ್ಗೆ ಸ್ಟವ್ ಮೇಲೆ ಇಟ್ಬಿಟ್ಟು ಆನ್ ಮಾಡಿ, ಇಲ್ಲಿ ಎಣ್ಣೆನ ಹಾಕಿದ ಮೇಲೆ ಈರುಳ್ಳಿ ಹಾಕಿಬಿಟ್ಟು ಸ್ವಲ್ಪ ಕುದಿಸ್ತಾ ಇದ್ದೀನಿ. ಇದನ್ನು ಕುದಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಅರಿಶಿನ ಪುಡಿ ಇದನ್ನು ಹಾಕಿಬಿಟ್ಟು ಮಿಕ್ಸನ್ನು ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ, ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ವ. ಈಗ ಆದಮೇಲೆ ಇದನ್ನು ಚಿಕನ್ನ ಇದರೊಳಗೆ ಹಾಕಿ ಮಿಕ್ಸ್ ಮಾಡಬೇಕು. ಎರಡರಿಂದ 3 ಸಲ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿ ಸ್ವಲ್ಪ ಬೆನ್ನೋವರೆಗೂ ಬೆಂದಿದೆ ಅಲ್ವ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದರ ಮೇಲೆ ಒಂದು ಪಾತ್ರೆಯನ್ನು ಇದರ ಮೇಲೆ ಮುಚ್ತಾ ಇದ್ದೀನಿ. ಮುಚ್ಚಿಬಿಟ್ಟು ಅದರ ಮೇಲೆ 1 ಚಮಚದಷ್ಟು ನೀರನ್ನು ಹಾಕಿ, ನೀರು ಬೆಚ್ಚಗೆ ಆಗೋವರೆಗೂ ಇದನ್ನು ಕುದಿಸ್ಬೇಕು. ನೋಡಿ, ಈಗ ನೀರು ಸ್ವಲ್ಪ ಬಿಸಿ ಆಗಿದೆ. ಇದನ್ನು ಇದರೊಳಗೆ ಹಾಕಿಬಿಟ್ಟು ಮತ್ತೆ ಮುಚ್ಚಿ ಮತ್ತೆ 1 ಚಮಚದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿ ಚಿಕನ್ ಬೆಂದಿದೆ, ಈ ಥರ ಬೆಂದಿರಬೇಕು. ಇದನ್ನು ನಾನು ನೋಡ್ತಾ ಇದ್ದೀನಿ. ಈ ರೀತಿ ಬೆಂದಿದೆ. ಇದನ್ನು ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ. ಚಿಕನ್ ಬೆಂದಿರೋ ಒಂದು ಸೈಡ್ಗೆ ತೆಗೆದುಬಿಟ್ಟು, ಇದು ನಾನು ಮಾಡ್ತಾ ಇರೋದು ಚಿಕನ್ ಸುಕ್ಕ ಆ್ಯಂಡ್ ಚಿಕನ್ ಸಾಂಬಾರ್ 1 kgಯಲ್ಲಿ ಮಾಡೋದು ಹೇಗಂತ ಇದನ್ನು ನೀವು ನೋಡ್ತಾ ಇರ್ಬೋದು. ಒಂದು ಕಡೆಯಲ್ಲಿ 4 ರಿಂದ 5 ಸ್ಪೂನ್ನಷ್ಟು ಎಣ್ಣೆನ ಹಾಕಿಬಿಟ್ಟು ಇದರೊಳಗೆ ಮಿಕ್ಸರ್ಗೆ ಹಾಕಿದ ಮಸಾಲನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಹುರಿಬೇಕು. ಈಗ ನೋಡಿ ಎಲ್ಲಿದೆ ಮಸಾಲೆ ಎಲ್ಲ ಹುರಿದಾದ್ಮೇಲೆ ಗರಂ ಮಸಾಲ, ಇದನ್ನು ನಾವು ನಮ್ಮ ಮನೆಯಲ್ಲಿ ಮಾಡಿದಂಥ ಗರಂ ಮಸಾಲ ಅಂತಲೇ ಹೇಳಬೇಕು. ಖಾರದ ಪುಡಿ 3 ರಿಂದ 4 ಸ್ಪೂನ್ದಷ್ಟು ಖಾರದ ಪುಡಿ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಇದರೊಳಗೆ ಚಿಕನ್ನ ಈಗ ಹಾಕಬೇಕು. ಚೂರು ಮಸಾಲ ಕುದಿಯೋವರೆಗೂ ಬಿಡಬೇಕು. ಇದನ್ನು ಕುದಿದ ಮೇಲೆ ಈಗ ಚಿಕನ್ನ ಹಾಕಬೇಕು. ಚಿಕನ್ನ ಹಾಕಿದ ಮೇಲೆ ಇದನ್ನು ಮಿಕ್ಸ್ ಮಾಡಿ 1 ಕಪ್ನಷ್ಟು ನೀರನ್ನು ಹಾಕಬೇಕು. ನೀರನ್ನು ಹಾಕಿ ಒಂದು ಪಾತ್ರೆನ ಅದ್ರ ಮೇಲೆ ಮುಚ್ಚಬೇಕು. ಈಗ ನೋಡಿ ಚಿಕನ್ ಕುದ್ದಿದೆ. ಮತ್ತು ನಿಮಗೆ ಬೇಕಾದರೆ ಒಂಚೂರು ಉಪ್ಪು ಕೂಡ ಆ್ಯಡ್ ಮಾಡ್ಬೋದು. ಈಗ ಒಂದು ಬೊಗಣೆ ತೊಗೊಂಡ್ಬಿಟ್ಟು ಅದರಲ್ಲಿ 3 ರಿಂದ 4 ಸ್ಪೂನ್ದಷ್ಟು ಎಣ್ಣೆನ ಹಾಕಿಬಿಟ್ಟು ಮಿಕ್ಸಿ ಜಾರಿಗೆ ಆಗಾಳೆ ಹಾಕಿದಂಥ ಮಸಾಲ ಇಲ್ಲಿ ಕೂಡ ಹಾಕಿಬಿಟ್ಟು ಎಣ್ಣೆಯಲ್ಲಿ ಇದನ್ನು ಕೂಡ ಹುರಿಬೇಕು. ಎಣ್ಣೆಯಲ್ಲಿ
ಚಿಕನ್ ಕುದಿಲಿಕ್ಕೆ ಇಟ್ಟಾಗ ಆವಾಗ ಉಪ್ಪನ್ನ ಆ್ಯಡ್ ಮಾಡಿದ್ದೇವೆ. ಈಗ ಚೂರು ಅಂದರೆ ಅರ್ಧ ಸ್ಪೂನ್ದಷ್ಟು ಉಪ್ಪನ್ನು ಹಾಕಿಬಿಟ್ಟು ಗರಂ ಮಸಾಲ ಮತ್ತು ಮನೆಯಲ್ಲಿರುವ ಖಾರನ ಹಾಕಿ ಇದನ್ನು ಮಿಕ್ಸ್ ಮಾಡಿ 1 ಗ್ಲಾಸ್ನಷ್ಟು ನೀರು ಇದರೊಳಗೆ ಹಾಕಿ ಮಿಕ್ಸ್ ಮಾಡಿ ಇದನ್ನು ಕುದಿಸಬೇಕು. ಇದು ಕುದ್ದಿದ ಮೇಲೆ ನಾವು ಆಗಾಳೆ ನೀರು ತೊಗೊಂಡಿದ್ವಿ ಅಲ್ವಾ, ಕುದ್ದಿರುವ ನೀರು ಅಂದರೆ ಚಿಕನ್ ಕುದಿಸಿದಂಥ ನೀರನ್ನು ಇದೆ ಅಲ್ವಾ, ಇದನ್ನು ಆಗಾಳೆ ಕುದಿಸಿರುವ ಈ ಮಸಾಲೆಯನ್ನು ಅದರೊಳಗೆ ಹಾಕಿ ಮಿಕ್ಸ್ ಮಾಡಿ ಇದನ್ನು ಕುದಿಸಲಿಕ್ಕೆ ಬಿಡಬೇಕು. ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಮ ಮನೆಯಲ್ಲಿ ನೀವು ಟ್ರೈ ಮಾಡಿದ ಮೇಲೆ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.